Oh, oh. Happy birthday to me. ಇಲ್ಲಿ ಯಾವುದೇ ಫೇವರಿಸಮ್ ಅನ್ನೋದು ಇರೋದಿಲ್ಲ, ಜೆನ್ಯೂನ್ ರಿವ್ಯೂ ಇರುತ್ತೆ. ಕತೆನ ಬಿಡೋಕ್ಕಾಗದೆ ಎಷ್ಟೇ ಹೇಳ್ಬೋದು ಅಷ್ಟನ್ನು ಮಾತ್ರ ಹೇಳೋಕ್ಕೆ ಸಾಧ್ಯ. ಮಾರ್ಕ್ ಮೂವಿ ರಿಲೀಸ್ ಆಗಿದೆ, ತಮಿಳ್ನಲ್ಲಿ ಈಗೀಗ ರಿಲೀಸ್ ಆಗಿದೆ. ಮೂವಿ ಹೇಗನ್ಸುತ್ತೆ, ಏನನ್ಸುತ್ತೆ, ಏನೇನೆಲ್ಲ ಫೀಲ್ ಕೊಡುತ್ತೆ ನೋಡ್ಕೊಂಬರೋಣ. ಇನ್ನು ತಡ ಮಾಡ್ದೇನೆ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ. ಇವತ್ತಿನ ಕಂಟೆಂಟ್ ವಿಜಯ್ ಕಾರ್ತಿಕೇಯವರು ಡೈರೆಕ್ಟ್ ಮಾಡಿರೋಂಥ, ಅಜ್ನೀಶ್ ಅವರ ಮ್ಯೂಸಿಕ್ ಇರೋಂಥ, ಕಿಚ್ಚ ಸುದೀಪ್ ಅವರು ಕಾಣಿಸ್ಕೊಳ್ತಿರೋಂಥ ಮೂವಿ ಮಾರ್ಕ್. ಒಂದು ಫಾಸ್ಟ್ ಫೇಸಿಂಗ್ ಆ್ಯಕ್ಷನ್ ಡ್ರಾಮಾ. 18 ಗಂಟೆಗಳು 18 ಮಕ್ಕಳು. ಆ ಮಕ್ಕಳನ್ನ ಕಾಪಾಡಬೇಕು. ಯಾಕೆ, ಯಾರಿಂದ, ಈ ಥರ ಹೋಗುತ್ತೆ ಪ್ಲಾಟ್. ಪೊಲೀಸವರು ಕರೆಕ್ಟಾಗಿ ಡ್ಯೂಟಿ ಮಾಡಿರೋದಕ್ಕೆ ಮಾರ್ಕ್ ಪೊಲೀಸ್ ಸ್ಟೇಷನ್ಗೆ ಬರೋಕ್ಕಾಯ್ತು. ಆದರೆ ಬಂದಮೇಲೆ ಮಾರ್ಕೆ ಕಾಪಾಡಬೇಕಾಗತ್ತೆ ಆ ಪೊಲೀಸ್ಗಳನ್ನ. ಹಾಗೆ ಈ ಒಂದು ಹೊಸ ಕೇಸ್ನ ಸ್ಟಾರ್ಟಿಂಗಲ್ಲೇ ಒಂದು ತಾಯಿ ಸೆಂಟಿಮೆಂಟ್ ಅನ್ನೋದು ಶುರು ಆಗುತ್ತೆ. ಬಟ್ ಅದು ಯಾವುದೇ ಕಾರಣಕ್ಕೂ ಕನೆಕ್ಟ್ ಅಂತೂ ಆಗಲ್ಲ ನಮ್ಗಳಿಗೆ. ರೈಟಿಂಗ್ ಚೆನ್ನಾಗೇ ಇತ್ತು, ಬಟ್ ಇನ್ನೂ ಇಂಪ್ರೊವೈಸೇಷನ್ ಬೇಕಿತ್ತು. ಹಾಗೆ ಕನೆಕ್ಟ್ ಆಗುವಂಥ ಎಲಿಮೆಂಟ್ಸ್ಗಳು ತುಂಬ ಬೇಕಿತ್ತು ಅಂತ ಅನ್ನಿಸ್ತು ಆ ಒಂದು ಮ್ಯಾಟರಲ್ಲಿ. ಸುಮ್ಮನೆ ತೇಲ್ಕೊಂಡೋಯ್ತು ಎಷ್ಟೊಂದು ಎಮೋಷ್ನಲ್ ವಿಷಯಗಳು ಅಂತ ಅನ್ನಿಸ್ತು. ಇಂಪ್ರೆಸಿವ್ ಆ್ಯಕ್ಟಿಂಗ್ ಅಂತ ಹೇಳ್ತೀನಿ ಕಿಚ್ಚ ಸುದೀಪ್ ಅವರ ಕಡೆಯಿಂದ. ಆ ಸ್ವ್ಯಾಗ್ ಆಗಿರಲಿ, ಡೈಲಾಗ್ಸ್ ಆಗಿರಲಿ, ಎಲ್ಲ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಕ್ರೀನ್ ಮೇಲೆ. ಆಗಲೇ ಒಂದು ಹಳೆಯ ವಿಡಿಯೋದಲ್ಲಿ ಹೇಳ್ದಂಗೆ ಮ್ಯಾಕ್ಸ್ನ ಒಂದು ಛಾಪು ಇದರಲ್ಲಿ ಕಾಣಿಸುತ್ತೆ. ಇನ್ ಟೋಟಾಲಿಟಿ ಅಂತ ಹೇಳ್ದೆ ಹೋದರೂ ತುಂಬ ಕಡೆ ಅದು ಕಾಣಿಸುತ್ತೆ. ವಿಲನ್ ಕ್ಯಾರೆಕ್ಟರ್ಗಳನ್ನ ಇಲ್ಲಿ ಡಮ್ಮಿ ಅಂತ ತೋರಿಸಿಲ್ಲ, ಬಟ್ ಆದರೂ ಪವರ್ಫುಲ್ ಅಂತ ತೋರಿಸೋದ್ರಲ್ಲಿ ಮಿಸ್ ಆಯಿತು ಅಂತ ಹೇಳ್ತೀನಿ. ತುಂಬ ಕಡೆ ಇಂಟೆನ್ಸಿಟಿ ಅನ್ನೋದು ತುಂಬ ಬಿಲ್ಡಪ್ ಮಾಡ್ತಾಯಿದ್ರು, ಬಟ್ ಮತ್ತೆ ಆ ವಿಷಯಕ್ಕೆ ಹೋಗೋದಕ್ಕೆ ತಡ ಮಾಡ್ತಾಯಿದ್ರು. ಆದ್ದರಿಂದ ಆ ಇಂಟೆನ್ಸಿಟಿ ಕ್ರಿಯೇಟ್ ಮಾಡಿದ್ದು ವೇಸ್ಟ್ ಆಯಿತು ಅಂತ ಕೆಲವೊಂದು ಕಡೆ ಅನಿಸುತ್ತೆ. ಹೇಳ್ತಾ ಇರೋದು ಆ ಮಕ್ಕಳ ಸೀನ್ಗಳ ಬಗ್ಗೆ. ಮಕ್ಕಳ ಸೀನ್ ತೋರಿಸಿ ಇಂಟೆನ್ಸಿಟಿ ಅನ್ನೋದು ಕ್ರಿಯೇಟ್ ಮಾಡ್ತಾರೆ, ಬಟ್ ಆದರೆ ಮತ್ತೆ ಆ ವಿಷಯಕ್ಕೆ ಹೋಗೋಷ್ಟರಲ್ಲಿ ಆ ಇಂಟೆನ್ಸಿಟಿ ಸ್ವಲ್ಪ ಡ್ರಾಪ್ ಆಗಿರುತ್ತೆ. ಅದೆಲ್ಲೋ ಇನ್ನೂ ಸ್ವಲ್ಪ ಕ್ಯಾರಿ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಆ್ಯಸ್ ಎ ವ್ಯೂವರ್, ಎಡ್ಜ್ ಆಫ್ ದ ಸೀಟ್ ಮೂಮೆಂಟ್ಗಳು ಅಂತ ಬಂದಾಗ ಕೂತಿರ್ತೀವಿ, ಬಟ್ ಅದೆಲ್ಲೋ ಇನ್ನೊಂದು ಸೀನ್ಗೆ ಹೋಗಿ ಮತ್ತೆ ಅದೇ ಸೀನ್ಗೆ ವಾಪಸ್ ಬರೋಷ್ಟರಲ್ಲಿ ಅದು ಡ್ರಾಪ್ ಆಗಿರುತ್ತೆ, ಅಥವಾ ಕಾನ್ಸಂಟ್ರೇಷನ್ ಇನ್ನೊಂದು ಸೀನ್ ಕಡೆ ಹೋಗಿರುತ್ತೆ. ಸಾಂಗ್ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಎಸ್ಪೆಷಲಿ ನಿಶ್ವಿಕಾ ಅವ್ರು ಕಾಣಿಸ್ಕೊಳ್ಳೋಂಥ ಸಾಂಗ್ ಏನಿದೆ ಆ ಸಾಂಗ್. ಇದರಲ್ಲಿ ಇರೋದು ಕಮ್ಮಿ ಸಾಂಗ್ಗಳು, ಅದನ್ನು ಅರ್ಥಪೂರ್ಣವಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. BGM ಟಾಪ್ ನಾಚ್ ಅಂತ ಹೇಳ್ಬೋದು. ಅದು ತುಂಬ ಗುಡ್ ಫೀಲ್ ಅಂತೂ ಕೊಡ್ತು. ಕೆಲವೊಂದು ಸೀನ್ನ ಪಂಪ್ ಮಾಡಿದ್ದೆ ಆ BGM ಅಂತ ಹೇಳ್ತೀನಿ. ಹಳೆಯ ವಿಡಿಯೋದಲ್ಲಿ ಹೇಳ್ದಂಗೆ BGM ತುಂಬ ಇಂಪಾರ್ಟೆಂಟ್ ಆಯಿತು ಎಷ್ಟೋ ಸೀನ್ಗಳಲ್ಲಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಹೋಗುತ್ತೆ ಕ್ಯಾರೆಕ್ಟರೈಸೇಷನಲ್ಲಿ. ಎಷ್ಟೋ ಕ್ಯಾರೆಕ್ಟರ್ಗಳು ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬ ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡ್ತಾರೆ. ಅದು ಎಡ್ಜ್ ಆಫ್ ದ ಸೀಟ್ ಮೂಮೆಂಟ್ ಕೂಡ ಕ್ರಿಯೇಟ್ ಮಾಡುತ್ತೆ, ಜೊತೆಗೆ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಮಾಡುತ್ತೆ. ಇದು ಯಾರ ಕಡೆ, ಇಷ್ಟೊತ್ತು ಇವ್ರ ಕಡೆ ಇದ್ರಲ್ಲ, ಈಗ ಅವ್ರ ಕಡೆ ಆಗ್ಬಿಟ್ರ, ಮತ್ತೆ ಇವ್ರ ಕಡೆಗೆ ಬರ್ತಾರಾ, ನಾಟಕ ಆಡ್ತಿದ್ದಾರಾ, ಈ ಥರ ಎಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ತುಂಬ ಒಳ್ಳೆಯ ವಿಷಯ ಅದು ನಮ್ಮನ್ನ ಎಡ್ಜ್ ಆಫ್ ದ ಸೀಟ್ ಮೂಮೆಂಟಲ್ಲಿ ಕೂರಿಸೋದಕ್ಕೆ. ಇನ್ನು ಹಬ್ಬ, ಮಾರಿ ಹಬ್ಬ ಸೀನ್ ಏನಿದೆ ಅದು ತುಂಬ ಗ್ರ್ಯಾಂಡ್ಯೂರ್ ಆಗಿ ಕಾಣಿಸುತ್ತೆ, ಐ ಕ್ಯಾಚಿಂಗ್ ಆಗಿ ಕೂಡ ಇದೆ, ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ. ಆಮೇಲೆ ಎಲ್ಲ ಫೈಟ್ಸ್ಗಳು ಅಷ್ಟೇ ತುಂಬ ಇಂಟೆನ್ಸ್ ಆಗಿ ಇದೆ. ಬಟ್ ಆ ಪರ್ಟಿಕ್ಯುಲರ್ ಸೀನ್ ಏನಿದೆ ಅದನ್ನು ನೋಡಿದಾಗ ಇದು ಕನ್ನಡ ಸಿನಿಮಾನ ಅಂತ ಕೂಡ ಅನ್ನಿಸ್ಬೋದು ಇದೆ. ಬಟ್ ಇತ್ತೀಚಿನ ಸಿನಿಮಾಗಳಲ್ಲಿ ಅದು ಕಮ್ಮಿ ಆಗಿದೆ. ಹಳೆ ಸಿನಿಮಾಗಳಲ್ಲಿ, ಹಳೆ ಕನ್ನಡ ಸಿನಿಮಾಗಳಲ್ಲಿ ಅವುಗಳು ಇತ್ತು. ಇನ್ನು ಓವರಾಲ್ ನೋಡೋಕ್ಕೋದ್ರೆ ತುಂಬ ಇಂಟೆನ್ಸ್ ಆಗಿರುವಂಥ ಮೂವಿ, ವೆಲ್ ಪ್ಯಾಕ್ಡ್ ಆ್ಯಂಡ್ ವೆಲ್ ಮ್ಯಾನೇಜ್ಡ್ ಮೂವಿ ಅಂತ ಹೇಳ್ಬೋದು. ಕಾಮಿಡಿ ಅನ್ನೋದು ನೆಗ್ಲಿಜಿಬಲ್, ಕಾಮಿಡಿ ಇಲ್ಲವೇ ಇಲ್ಲ ಅಂತ ಕೂಡ ಅನ್ಕೊಬೋದು. ಬಟ್ ಅಲ್ಲಲ್ಲಿ ಏನು ಬೇಕೋ ಇದೆ, ಬಟ್ ತುಂಬ ಕಮ್ಮಿ. ಆದರೆ ಅದು ಕತೆಗೆ ಯಾವುದೇ ರೀತಿಯಾಗೂ ಹರ್ಟ್ ಮಾಡೋದಿಲ್ಲ. ಇನ್ನು ಓವರಾಲ್ ಆಗಿ ಹೇಳೋಕ್ಕೋದ್ರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಹಾಗೆ ತುಂಬ ಚೆನ್ನಾಗಿ ಹೈಪ್ ಕೂಡ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಕೊಟ್ಟಿದ್ದಾರೆ. ಒಂದು ವರ್ಸ್ಟ್ ಫೀಲಿಂಗ್ ಏನು ಅಂದರೆ ಕಾದು ಸಿನಿಮಾ ನೋಡೋದು. ಇನ್ನು ಈ ಸಿನಿಮಾ ನೋಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ
ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯೂ ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ, ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. ಫಸ್ಟ್ ಟೈಮ್ ನನ್ನ ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದೆಯಲ್ಲ ಸ್ಟೀಫನ್, ಚೆನ್ನಾಗಿದ್ದೀನ?